ಡೈಮಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿಯಿಂದ ಸಾಂಬಾರು ಮಾಡ್ಬೋದು, ಹುಳಿ ಮಾಡ್ಬೋದು, ಹಾಗೆ ಚಟ್ನಿನೂ ಸಹ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಮಾಡ್ತೀನಿ. ನೋಡು ಈಗ ಏನೇನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಎಲ್ಲ ಬೆಂಡೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. 2 ಸರಿ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಈಗ ಬೆಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಹೀಗೆ ಒಳಗಡೆ ಏನಾದರೂ ಹುಡುಕಾಗಿದ್ದರೆ ಗೊತ್ತಾಗುತ್ತೆ. ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದು, ಹಾಗೆ ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಈಗ ನಾವು ಅದನ್ನು ಚಟ್ನಿ ಮಾಡೋ ವಿಧಾನವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಮೊದಲನೇದಾಗಿ ನಾವು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಹೀಗೆ ಒಂದು ಸ್ಟವನ್ನು ಈಗ ಹತ್ತಿಸ್ತಾ ಇದ್ದೀನಿ. ಸ್ಟವ್ ಹತ್ತಿಸಿ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಬೇಗ ಆಗಲಿ ಅಂತ. ಬೇಗ ಆಗುತ್ತೆ. ಮೊದಲನೇದಾಗಿ ನಾನು ಈಗ ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸು ಜಾಸ್ತಿ ಹಾಕಿದ್ರೆ ಇಡೀ ಮೆಣಸಿನ್ಕಾಯಿ ಸಿಡಿತದೆ, ಅದಕ್ಕಾಗಿ ಮೆಣಸಿನ್ಕಾಯಿಗೆ ಜಾಸ್ತಿ ಎಣ್ಣೆನ ಹಾಕಲ್ಲ. ಹೀಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸನ್ನು ಫ್ರೈ ಮಾಡಿ ಇದನ್ನು ನಾವು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹುರಿದಿರೋದನ್ನು. ಹಾಗೆಯೇ ನಂತರದಲ್ಲಿ ನಾವು ಈಗ ಒಂದಿಷ್ಟು ಏನು ಬೆಂಡೆಕಾಯಿನ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸ್ವಲ್ಪ ಸಹ ಹುರಿಲಿಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡಿಬಿಟ್ಟು ನಾವು ಈಗ ನೋಡಿ, ಇದಕ್ಕೆ ಸ್ವಲ್ಪ ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಕಿ ನಾವು ಇದನ್ನು ಚೆನ್ನಾಗಿ ದೊಡ್ಡ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದರಲ್ಲಿ ಲೋಳೆ ಅಂಶ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆದರೆ ಚಟ್ನಿ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಲೋಳೆಯಾಗಿ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಈ ಥರ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಹಚ್ಕೊಳ್ತಾನೆ ಇರಬೇಕು. ಸ್ವಲ್ಪ ಫ್ರೈ ಚೆನ್ನಾಗಿ ಆಗಬೇಕು. ನೋಡಿ, ಈ ಥರ ಆಗಬೇಕು. ಇನ್ನೂ ಸ್ವಲ್ಪ ಫ್ರೈ ಆಗಬೇಕಿದೆ. ಹಸಿಮೆಣಸು ಈ ಥರ ಹುರಿಬೇಕು. ಇಷ್ಟು ಹುರಿದ್ರೆ ಸಾಕು. ಹಸಿಮೆಣಸು ಇದಕ್ಕೆ ಸ್ವಲ್ಪ ಇದು ಹುರಿದು ಅದನ್ನು ಬೆಂಡೆಕಾಯಿ ನೋಡಿ ಇಷ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ತೊಳೆದ್ರಿಂದ ಎಣ್ಣೆ ಹಾಕಿ ನಾವು ಇದನ್ನು ಚೆನ್ನಾಗಿರುತ್ತೇವೆ. ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಬೆಂಡೆಕಾಯಿ ಫ್ರೈ ಮಾಡೋದು. ಬೇರೆ ಥರ ಬೇಗ ಹುರಿಯಲ್ಲ. ಇದು ಬೆಂಡೆಕಾಯಿ ಈಗ ಇನ್ನೊಂದು ಹೆಸರು ಲೇಡೀಸ್ ಫಿಂಗರ್ ಅಂತಲೂ ಕರೀತಾರೆ. ಇದನ್ನು ತಿಂದರೆ ಹೆಣ್ಮಕ್ಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಬೆಂಡೆಕಾಯಿಯನ್ನು ಹಳ್ಳಿಗಳಲ್ಲಿ ತುಂಬ ಉಪಯೋಗಿಸ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಬೆಂಡೆಕಾಯಿಯನ್ನು ತಿನ್ನಬೇಕಾದಂಥದ್ದು. ನೋಡಿ, ಈಗ ಬೆಂಡೆಕಾಯಿ ಇಷ್ಟು ಫ್ರೈ ಆಗಿದೆ, ಸಾಕು. ಇಷ್ಟು ಫ್ರೈ ಆಗಿದೆ. ತುಂಬ ತಿನ್ನಬಾರ್ದು, ತುಂಬ ಹಸಿನೂ ಇರಬಾರ್ದು. ಇಷ್ಟಿದ್ರೆ ಸಾಕು. ಈಗ ಇದನ್ನು ನಾನು ಒಂದು ತಟ್ಟೆ ತಗೊಳ್ತಿದ್ದೀನಿ. ನೋಡಿ, ಇಷ್ಟು ಉದ್ರೆ ಸಾಕು. ಇಷ್ಟು ಉದ್ದಿದೆ. ಈಗ ನಂತರದಲ್ಲಿ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಅಲ್ಲ, ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿದೆ. ಸ್ವಲ್ಪ ಹುರಿದ್ರೆ ಸಾಕು. ಕೆಂಪಾದರೆ ಸಾಕಿದು. ಸ್ವಲ್ಪ ಕೆಂಪಾಗೋ ತನಕ ಹೀಗೆ ಹುರಿಬೇಕು. ಬಿಟ್ಟರೆ ಇದು ಒಂದೇ ಕಡೆ ಹುರಿಬಿಟ್ಟು ಇನ್ನೊಂದು ಕಡೆ ಹಾಗೆ ಬಿಳಿ ಇರುತ್ತೆ. ಹಾಗಾಗಿ ಈ ಥರ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೀಸಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು. ಇಷ್ಟು ನೋಡಿ, ಇಷ್ಟು ಕೆಂಪಾಯ್ತಲ್ಲ, ಆದರೆ ಚಟ್ನಿಗೆ ತುಂಬ ರುಚಿ ಕೊಡುತ್ತೆ ಇದು. ಆಮೇಲೆ ಡೈಜೆಷನ್ ಪವರು
ಚೆನ್ನಾಗಾಗುತ್ತೆ, ಎಲ್ಲದಕ್ಕೂ ಅನುಕೂಲ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ ಮತ್ತು ನಾನು ಚೂರು. ಈಗ ನೋಡಿ ಇದನ್ನು ತಗೊಂಡ್ಬಿಡೋಣ. ಇದಾಯಿತು, ಇಷ್ಟ ಆಯಿತು. ಇನ್ನು ನಾವು ಈ ಸ್ಟವನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಈರುಳ್ಳಿ ಮತ್ತು ಬೆಂಡೆಕಾಯಿ ಮತ್ತು ಹಸಿಮೆಣಸು ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಈಗ ಏನು ತೆಗೆದು ಇಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇದನ್ನು ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕಂತ ಗೊತ್ತಾಗುತ್ತಲ್ಲ ಅಷ್ಟನ್ನೇ ಆ್ಯಡ್ ಮಾಡಿ. ಇದನ್ನೇ ಎಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಇದು ಇಷ್ಟು ರೆಡಿ ಆಯ್ತು. ಈಗ ನಾವು ಇದನ್ನು ಚಟ್ನಿ ಮಾಡಬೇಕಲ್ವಾ, ಚಟ್ನಿ ಮಾಡೋದು ತುಂಬ ಹುಷಾರಾಗಿ ಮಾಡಬೇಕು. ಚಟ್ನಿ ಅಂದರೆ ಫುಲ್ಲು ಮಿಕ್ಸಿ ಹಾಕಿ ಫುಲ್ಲು ಗ್ರೈಂಡ್ ಮಾಡ್ತೀವಿ, ಸಣ್ಣ ಮಾಡಬಾರ್ದು. ಅದು ಸ್ವಲ್ಪ ಹಾಗೆ ತರಿ ಆ ಥರ ಇರಬೇಕು. ಒಂದು ಸರಿ ಮಿಕ್ಸಿಗೆ ಬರ್ರನ್ಸಿ ಮತ್ತೆ ಹಂಗೆ ಆಫ್ ಮಾಡಿಬಿಡ್ಬೇಕು. ಈಗ ನೋಡಿ ಈಗೆಲ್ಲ ಹುರಿದು ಇಟ್ಕೊಂಡಿದ್ನೆಲ್ಲ ಬೆಂಡೆಕಾಯಿ ಎಲ್ಲ ಅದೆಲ್ಲ ಸಾಮಗ್ರಿನೂ ಇದರೊಳಗೆ ಮಿಕ್ಸಿ ಹಾಕೋಣ. ಈಗ ಹಾಕಿದ್ದೀನಿ. ಈಗ ಮಿಕ್ಸಿ ಹಾಕೋ ಮೆಥಡನ್ನು ಸಹ ನಿಮಗೆ ತೋರಿಸ್ತೀನಿ ಹೇಗೆ ಅಂತಂದರೆ. ಬೇರೆ ಚಟ್ನಿ ಮಾಡೋದು ಬೇರೆ ಥರ, ಈ ಬೆಂಡೆಕಾಯಿ ಚಟ್ನಿ ಮಾಡೋದೇ ಬೇರೆ ಥರ. ನೋಡಿ ಇದನ್ನು ಒಂದು ಸರಿ ನೆನೆಸಿ ನಿಲ್ಲಿಸ್ಬೇಕು, ಮತ್ತು ಫುಲ್ಲು ಇದಾಗಬಾರ್ದು. ಒಂದು ಸರಿ ನಿಲ್ಲಿಸಿದ್ವಾ, ಈಗ ಮತ್ತೆ ಒಂದು ಸರಿ ಇಷ್ಟೇ. ಇದಕ್ಕಿಂತ ಜಾಸ್ತಿ ನಾವು ಮಾಡೋ ಹಾಗಿಲ್ಲ. ಇದಕ್ಕಿಂತ ಜಾಸ್ತಿ ನಾವು ಮಾಡಿದರೆ ಅದು ಚಟ್ನಿ ಭಾಳ ಇದಾಗುತ್ತೆ. ಹಾಗಾಗಿ ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಬೆಂಡೆಕಾಯಿ ಚಟ್ನಿ ಈಗ ರೆಡಿಯಾಗಿದೆ. ಇದನ್ನು ನಾವೀಗ ತಿನ್ನೋಕ್ಕೆ ರೆಡಿಯಾಗಿದ್ದೀವಿ. ಚೆನ್ನಾಗಿದೆ ಬೆಂಡೆಕಾಯಿ ಚಟ್ನಿ, ತುಂಬ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಈಗ ನೋಡಿರಿ ಬೆಂಡೆಕಾಯಿ ಚಟ್ನಿನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈಗ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ನಾವು ಬೆಂಡೆಕಾಯಿ ಚಟ್ನಿ ಮತ್ತು ನೋಡಿ ಬೆಂಡೆಕಾಯಿ ಚಟ್ನಿ ಇದು ನೋಡಿರಿ ಹೀಗಿರಬೇಕು ಬೆಂಡೆಕಾಯಿ ಚಟ್ನಿ. ಸ್ವಲ್ಪ ತರಿಯಾಗಿ ಇದೆ, ತುಂಬ ನೈಸ್ ಮಾಡಬಾರ್ದು. ಪರವಾಗಿಲ್ಲ, ಬಾಯಿಗೆ ಸಿಗಬೇಕು ತಿನ್ನಲಿಕ್ಕೆ. ಈಗ ಬೆಂಡೆಕಾಯಿ ಚಟ್ನಿ ಪುಡಿ, ಬದನೆಕಾಯಿ ಪಲ್ಯ ಹಾಕಿ ನಾವು ಜೋಳದ ರೊಟ್ಟಿನ ಮನೆಯಲ್ಲೇ ಮಾಡಿರೋ ಜೋಳ ರೊಟ್ಟಿ ಇದು. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ಮನೇಲಿ ಮಾಡಿ ತಿನ್ನಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮು ನಿಮಗೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೆ ಇನ್ನೊಂದು ಟೈಮಿಗೆ ಸರಿಯಾಗಿ ಬರುತ್ತೆ. ನೋಡಿ ಮಾಡಿಕೊಡಿ, ತಿನ್ಕೊಳ್ಳಿ. ಥ್ಯಾಂಕ್ ಯು.